ನಾವು ಇಲ್ಲಿ ಇರ್ತೀವಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರೋ ಹೋಗಿ ಯಾರ್ಯಾರೋ ಸತ್ರೋ ಅವ್ರದ್ದೆಲ್ಲ ಪ್ರತಿಭೆ ಆಯಿತು ಆಗಿದೆ. ಆದರೆ ನಮ್ಮ ಈ ಬಾಸು 15 ವರ್ಷದ್ದು ಆದರೂ ಕೂಡ ಇವತ್ತವರೆಗೂ ಕೊಡ್ತಾ ಇಲ್ಲ. ಮೈಸೂರಲ್ಲಿ ಇಲ್ಲಿ ಮಾಡಲೇಬೇಕು ಸರ್, ಪುಣ್ಯಭೂಮಿ ಸರ್. ನೀವು ಮಾಧ್ಯಮದವರು, ನಿಮ್ಮ ವಿಡಿಯೋದವರು ದಯವಿಟ್ಟು ಇದನ್ನ ತೆಗೆಯೋದು ನಾನು ಮಾತಾಡೋದಲ್ಲ, ಇದನ್ನ ಹಾಕಿ CMಗೆ ತೋರಿಸ್ಬೇಕು. ಅಲ್ಲ ಸರ್, ಸರ್ಕಾರನೇ ಜಾಗ DC ಹತ್ರ ಒಂದು ಅಳತೆ ಮಾಡಿಸಿ ಬಿಟ್ಟಿದೆ. ಈಗ ಏನಾಯ್ತದು, ಎಂತೆಂಥವನ್ನ ಸಾಲ್ವ್ ಮಾಡ್ತೇವೆ. ಇಂಥ ಒಂದು ಮಹಾಚೇತನದ 10 ಗುಂಟೆ ಜಾಗನ ಡಿಸೈಡ್ ಮಾಡೋಕ್ಕಾಗಲ್ವಾ ಸರ್? ದಯಮಾಡಿ ಸರ್ಕಾರನು ಕಣ್ಣು ತೆರಿಬೇಕು. ದಯಮಾಡಿ ಸರ್ಕಾರನು ಕಣ್ಣು ತೆರೆದು ಆ ಮಹಾಚೇತನಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು ಸರ್. ಚಿಕ್ಕದು 50 ವರ್ಷದಿಂದ ಅವರ ಅಭಿಮಾನ ಇದ್ದಾರೆ. ಆ ಮನುಷ್ಯ ಏನು ಇರ್ತಂತ ಹೇಳ್ಬಿಟ್ಟು ಹಾವಭಾವಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಗೊತ್ತಿದೆ ಅಂತ ಭಾಳ ಗಣ್ಯವಾಗಿ ನೋಡಿ. ಒಂದು ಹೆಣ್ಣು ಮಕ್ಕಳದ್ದು ಹಂಚು ಪ್ರಾಣ ಅವರು. ಆ ಥರ ಯಾವುದೇ ಸಿನಿಮಾ ಮತ್ತೊಂದಾಗಲಿ ಏನಾಗಲಿ ಆ ಮನುಷ್ಯ 15-16 ವರ್ಷ ಆಯಿತು ಬಂತು. ಬಟ್ ಏನಂತಂದರೆ ಅವ್ರ ಬಗ್ಗೆ ಯಾರೂ ನಮ್ಮ ರಾಜಕಾರಣದಲ್ಲಿ ಯಾರು ಅದ್ರ ಬಗ್ಗೆ ಗಮನ ಇಟ್ಟಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೊಡ್ಡ ಮಾಡಿಕೊಂಡು ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ. ಈ ಮನುಷ್ಯ ಏನು ಮಾಡಿದ್ದ, ಈ ಮನುಷ್ಯ ಏನು ಮಾಡಿದ್ದ, ಏನಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಏನಾನ ಅವರವರು ಬೇರೆ ಬಿಡ್ಸ್ಕೊಳ್ಳಿಕ್ಕೆ ಏನಾರು ಮಾಡ್ತಾರೆ. ಬಟ್ ಈ ಮನುಷ್ಯ ಕೇರಳದಿಂದ ಬಂದಾನ, ತಮಿಳ್ನಾಡಿಂದ ಬಂದಾನ, ಏನಿಲ್ಲ ಹೇಳ್ರಿ. ಅಪ್ಪ ಕನ್ನಡಿಗ ಮೈಸೂರು ನಮ್ಮ ರಾಜರ ಹಾಲಿನ ಊರಲು ಪವಿತ್ರ ಜಾಗದಲ್ಲಿ ನಮ್ಮ ಅಣ್ಣ, ನಮ್ಮ ಸಹೋದರ ಅಣ್ಣ ಅವರು ಕೋಟಿಗೊಬ್ಬ ಮನುಷ್ಯ ಅಂತ ವ್ಯಕ್ತಿಗೆ ನಮ್ಮ ರಾಜಕಾರಣಿಗಳು ಅವ್ರವ್ರು ಸಾಲ ಮಾಡ್ಕೊತಾರೆ. ಈ ಮತ್ತು ಸಣ್ಣ ಪುಟ್ಟ ವಿಷಯ